ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ಬಿಜೆಪಿ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಉಂಟಾಗಿದೆ. ದೊಡ್ಡ ಮಟ್ಟದಲ್ಲಿ ಈಗಾಗಲೇ BS ಯಡಿಯೂರಪ್ಪನವರಿಗೆ ಬಿಜೆಪಿ ಹೈಕಮಾಂಡ್ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಬಿಜೆಪಿಯನ್ನು ಮುನ್ನಡೆಸುವಂಥ ಭಾರವನ್ನು ಯಡಿಯೂರಪ್ಪನವರ ಹೆಗಲಿಗೆ ಹಾಕಿರ್ತಕ್ಕಂಥದ್ದು. ಇದರಿಂದ ಔಟ್ಕಮ್ ಬರುತ್ತಲ್ಲ, ಅಂದರೆ ಅದರ ಪರಿಣಾಮಗಳಿದ್ದಾವಲ್ಲ, ಅದು ಒಳ್ಳೆಯ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು ಎರಡೂ ಕೂಡ ಈಗ ಬಿಜೆಪಿಯಲ್ಲಿ ಮೆಲ್ಲಗೆ ಟಿಸುಲೊಡೆಯುತ್ತಿವೆ. ಅಂತಂದರೆ ಈಗಾಗಲೇ ಬಿಜೆಪಿಯಲ್ಲಿ ಇರತಕ್ಕಂಥ 2, 3, 4 ಬಣಗಳಿದ್ದಾವಲ್ಲ, ಆ ಬಣಗಳ ರಿಯಾಕ್ಷನ್ ಹೇಗಿರುತ್ತೆ? ಬಿಜೆಪಿಯಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಯಡಿಯೂರಪ್ಪ ನಾಯಕತ್ವವನ್ನು BY ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅವರ ವಿರುದ್ಧ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾದರೆ ಅವರು ಸುಮ್ಮನೆ ಕೂತ್ಕೊಳ್ತಾರಾ? ಈ ಹಂತದಲ್ಲಿ ಏನು ಭಿನ್ನರ ನಾಯಕನೇ ಅನ್ನಿಸ್ಕೊಳ್ಳುವಂಥ ರಮೇಶ್ ಜಾರಕಿಹೊಳಿ, ಬೆಳಗಾವಿ ಸಾಹುಕಾರ ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಬಿಜೆಪಿಯಲ್ಲಿ ಒಂದು ಎದ್ದಿತ್ತು. ಈಗ ಆ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಆ ಕುರಿತ ಒಂದು ಬಿಗ್ ಅಪ್ಡೇಟ್ ಮತ್ತು ಡೆವಲಪ್ಮೆಂಟನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಳೆದ 2 ವರ್ಷಗಳಿಂದ ಯಾವಾಗ BY ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರೂ ಆ ಹೊತ್ತಿನಿಂದಲೇ ವಿಜಯೇಂದ್ರ ಅವರ ಅಧ್ಯಕ್ಷಗಿರಿಯನ್ನ ಒಪ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನುವಂಥ ಮಾತುಗಳನ್ನ, ವರ್ತನೆಯನ್ನ, ಆ ರೀತಿಯ ಬಿಹೇವ್ಗಳನ್ನ ಬಿಜೆಪಿಯಲ್ಲೇ ಇರತಕ್ಕಂಥ ಹಿರಿಯ ಒಂದು ನಾಯಕರೇನಿದ್ದಾರೆ ಅವರು ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. ಒಂದು ರೀತಿಯ ಹಗ್ಗಜಗ್ಗಾಟ ಕಳೆದ 2 ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ವಿಜಯೇಂದ್ರಗಿಂತ ವಯಸ್ಸಲ್ಲಿ ಚಿಕ್ಕವರಿರೋರು ಕೂಡ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು. ದೊಡ್ಡವರಿರೋರಂತೂ ಅಂದರೆ ದಶಕಗಟ್ಟಲೆ ಬಿಜೆಪಿಯಲ್ಲಿ ಕಾಲ ಕಳೆದಿರ್ತಕ್ಕಂಥವ್ರು ಮತ್ತು ಬಿಜೆಪಿ ಸರ್ಕಾರಗಳನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮ ವಹಿಸಿರ್ತಕ್ಕಂಥವ್ರು ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ತಯಾರೇ ಇರಲಿಲ್ಲ. ಈ ಕುರಿತಂತೆ ಹೈಕಮಾಂಡ್ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಲಾಬಿಗಳನ್ನು ನಡೆಸ್ತಾ ಇದ್ರು. ಬಿಜೆಪಿ ಭಿನ್ನರೇ ಒಂದು ಟೀಮನ್ನು ಕಟ್ಕೊಂಡು ಒಂದು ರೀತಿಯ ದೊಡ್ಡ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ರು. ಆದರೆ ಯಾವಾಗ ಹೈಕಮಾಂಡ್ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕಾರಿಣಿಯಲ್ಲಿ ಯಡಿಯೂರಪ್ಪನವರಿಗೆ ಅರ್ಥಾತ್ ಆ ಮೂಲಕ BY ವಿಜಯೇಂದ್ರಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟರು, ಈ ಸದ್ಯಕ್ಕೆ ಪ್ರಮುಖವಾಗಿ ಭಿನ್ನರು ಈಗ ಸಿಡಿದು ಬಿದ್ದಿದ್ದಾರೆ. ಅದರಲ್ಲೂ ಭಿನ್ನರ ಪ್ರಮೋಚ್ಛ ನಾಯಕ ಅಂತಲೇ ಕರೆಸಿಕೊಳ್ಳುವಂಥ ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ನೋಡಿ, ಈಗೆಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು ರಾಜಕಾರಣಕ್ಕೆ ಬಂದು 50 ವರ್ಷ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಯಡಿಯೂರಪ್ಪ ಉತ್ಸವವನ್ನು ಮಾಡಲಾಗ್ತಾ ಇದೆ, ಚಿತ್ರದುರ್ಗದಲ್ಲಿ ಮಾಡಲಾಗ್ತಾ ಇದೆ, ಗೋವಿಂದ ಕಾರಜೋಳ ಬಿಜೆಪಿ ಸಂಸದರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತಲ್ವಾ. ಈಗ ಅದಕ್ಕೆ ಪರ್ಯಾಯವಾಗಿ ರಮೇಶ್ ಜಾರಕಿಹೊಳಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಭಿನ್ನ ಒಂದು ಉತ್ಸವವನ್ನು ಮಾಡಲಿಕ್ಕೆ, ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರಂತೆ ಅಹಿಂದವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಆ ಮೂಲಕ ಈಗ ಅಹಿಂದ ಸಮಾವೇಶವನ್ನು ಆಯೋಜಿಸೋದಕ್ಕೆ ಹೊರಟಿದ್ದಾರೆ. ಇದು ನೇರವಾಗಿ BS ಯಡಿಯೂರಪ್ಪನವರಿಗೆ ಸೆಡ್ಡು ಹೊಡೆದಂತೆ, BY ವಿಜಯೇಂದ್ರಗೆ ಸೆಡ್ಡು ಹೊಡೆದಂತೆ. ಈಗ ನೋಡಿ, ಹೈಕಮಾಂಡ್ ಹತ್ರ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಆದರೆ ಯಾವುದೂ ಕೂಡ ಫಲ ನೀಡಲಿಲ್ಲ. ಸ್ವತಃ ಸಂತೋಷ್ ಜಿ ಅವರೇ ಈಗ ಯಡಿಯೂರಪ್ಪನವರಿಗೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾರೆ ಅನ್ನೋಂಥ ಮಾತು ಒಂದು ಕಡೆ ಆದರೆ, ಈ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಅವರಿಗೂ ಕೂಡ ಸುಮ್ಮನಿರಿಸಲಾಗ್ತಾ ಇದೆ ಅನ್ನುವಂಥ ಮಾತು ಇನ್ನೊಂದು ಕಡೆ. ಹಾಗಾಗಿ ಈಗ ಅಖಾಡಕ್ಕೆ ಇಳಿದಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಈ ಒಂದು ಯಡಿಯೂರಪ್ಪ ಒಂದು ಉತ್ಸವಕ್ಕೆ, ಅಂದರೆ ಯಾವ ರೀತಿ ಸಿದ್ದರಾಮೋತ್ಸವ ಮಾಡಿದ್ರು, ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ರಾಜಕೀಯ ಶಕ್ತಿಯನ್ನು ಕೊಡ್ತೋ ಅದೇ ರೀತಿ ಯಡಿಯೂರಪ್ಪ ಉತ್ಸವವನ್ನು ಮಾಡಿ ಬಿಜೆಪಿಗೆ ಶಕ್ತಿಯನ್ನು ತುಂಬಿ ಮುಂದಿನ 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಕಾರ್ಯಯೋಜನೆ ನಡೀತಾ ಇದೆಯೋ ಅದರ ವಿರುದ್ಧವಾಗಿ ಈಗ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಕೆಲಸ ಮಾಡ್ತಾ ಇದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆಗೆ ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, ಹರಿಹರದ BP ಹರೀಶ್ ಮತ್ತಷ್ಟು ಸಾಕಷ್ಟು ಜನ ಒಂದು ರೀತಿ ಭಿನ್ನ ಅಂತ ಹೇಳದೇ ಇದ್ರು, ಅವರ ಒಂದು ನಾಯಕತ್ವವನ್ನು ಒಪ್ಕೊಳ್ಳದೆ ಇರುವಂಥ CT ರವಿ, ಅರವಿಂದ ಲಿಂಬಾವಳಿ, ಈ ಥರದ ಒಂದಷ್ಟು ಜನ ನಮಗೆ ಲಿಸ್ಟ್ ಸಿಗ್ತಾರೆ. ಈಶ್ವರಪ್ಪ ಕೂಡ ಬಿಜೆಪಿಯಿಂದ ಹೊರಗಡೆ ಇರತಕ್ಕಂಥದ್ದು, ವಿಜೇಂದ್ರ ವಿರುದ್ಧ ಮಾತನಾಡುವಂಥದ್ದು, ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ಬಾಯಿಗೆ ಬಂದ ಹಾಗೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಲ್ವಾ. ಇವರೆಲ್ಲರನ್ನ ಕಟ್ಟಿಕೊಂಡು ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ
ಜಾರಕಿಹೊಳಿ ಈಗ ಹೊರಟಿದ್ದಾರೆ ಅನ್ನುವಂಥದ್ದು ಬಿಗ್ ಅಪ್ಡೇಟ್. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಆಗ್ಬೋದು? ಈಗ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದಂತೂ ನಿಜ ಅಲ್ವಾ, BY ವಿಜಯೇಂದ್ರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದಂತೂ ನಿಜ. ಆದರೆ ಇದರ ಪರಿಣಾಮ ಏನಾಗಬಹುದು ಅನ್ನುವಂಥದ್ದು ಮತ್ತೆ ಇದೇ ಬಿಜೆಪಿ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ, ಸಂಚಲನವನ್ನ ಹುಟ್ಟುಹಾಕಿದೆ. ಎಸ್ ವೀಕ್ಷಕರೇ, ನೋಡಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅಂದರೆ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಒಂದು ರೀತಿಯ ಮಾನವ ಬಂಧುತ್ವ ವೇದಿಕೆ, ಅಹಿಂದ ಈ ಥರದ ಒಂದು ಸಂಘಟನೆಗಳನ್ನು ಕಟ್ಟಿಕೊಂಡು ಅವರು ತಮ್ಮ ಒಂದು ಸಾಮಾಜಿಕ ಸೇವೆಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಹಂತದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಯಾವ ಹಂತಕ್ಕೆ ಬಂದಿದ್ದಾರೆ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯನವರನ್ನಾದರೂ ಇಳಿಸೋದೇ ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಕೂರಿಸಬೇಕು ಅನ್ನೋ ಮಟ್ಟಕ್ಕೆ ಅಹಿಂದ ನಾಯಕರಾಗಿ, ಅಥವಾ ಸಿದ್ದರಾಮಯ್ಯ ನಂತರದ ಅಹಿಂದ ನಾಯಕ ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರು ಅಂದರೆ ಸತೀಶ್ ಜಾರಕಿಹೊಳಿ ಆ ಹಂತಕ್ಕೆ ಬೆಳೀಲಿಕ್ಕೆ ಕಾರಣ ಯಾರು? ಅದೇ ಅಹಿಂದ ಸಮಾವೇಶ ಮತ್ತು ಅಹಿಂದ ರಾಜಕಾರಣ. ಅದೇ ಅಹಿಂದ ರಾಜಕಾರಣದ ಒಂದು ಬುಡವನ್ನು ಹಿಡ್ಕೊಳ್ಳಿಕ್ಕೆ, ಅದರ ಬೇರುಗಳನ್ನು ಹಿಡ್ಕೊಳ್ಳಿಕ್ಕೆ ಈಗ ರಮೇಶ್ ಜಾರಕಿಹೊಳಿ ಹೊರಟಿರ್ತಕ್ಕಂಥದ್ದು. ನೋಡಿ, ಒಂದು ಕಡೆ ಸಹೋದರರ ಸಪೋರ್ಟು, ಇದ್ರ ಜೊತೆಗೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಕೂಡ ರಮೇಶ್ ಜಾರಕಿಹೊಳಿ ಜೊತೆಗೆ ಇದ್ದಾರೆ ಕಣ್ರಿ. ನೋಡಿ, ಕೆಲವೇ ತಿಂಗಳುಗಳ ಹಿಂದೆ ಅಥವಾ ವರ್ಷದ ಹಿಂದೆ ಒಂದು ವಿಡಿಯೋ ಲೀಕ್ ಆಗಿತ್ತು ರಮೇಶ್ ಜಾರಕಿಹೊಳಿ ಅವ್ರದ್ದು. ಅವರಲ್ಲಿ ಸ್ಪಷ್ಟವಾಗಿ ಹೇಳಿದರು, ಏನು ಗೊತ್ತಾ, ಯಡಿಯೂರಪ್ಪ BS ಯಡಿಯೂರಪ್ಪ ಭ್ರಷ್ಟ ರಾಜಕಾರಣಿ, ಆದರೆ ಸಿದ್ದರಾಮಯ್ಯ ಹಾಗಲ್ಲ, ಜನಪರವಾಗಿರ್ತಕ್ಕಂಥ ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥ ಮಾತನ್ನ ತಮಗೇ ಗೊತ್ತಿಲ್ಲದ ಹಾಗೆ ಹೇಳಿದ್ರು. ಆ ಮಾತುಗಳು ಇಡೀ ರಾಜ್ಯಾದ್ಯಂತ ವೈರಲ್ ಆಗಿ ಸಂಚಲನವನ್ನೇ ಹುಟ್ಟು ಹಾಕಿತ್ತು. ಹಾಗಾಗಿ ಯಾವಾಗಲೂ ಕೂಡ ಒಂದು ರೀತಿ ರಮೇಶ್ ಜಾರಕಿಹೊಳಿ ಬೆನ್ನಿಗೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅದರಲ್ಲೂ ಕೂಡ ಈಗ ಅವರು ಅಹಿಂದ ಸಮಾವೇಶ ಮಾಡ್ತಾರೆ ಅಂದರೆ ಅದು ರಮೇಶ್ ಜಾರಕಿಹೊಳಿಗೆ ಎಷ್ಟು ಹೆಲ್ಪ್ ಆಗುತ್ತೋ ರಾಜಕೀಯವಾಗಿ, ಅಷ್ಟೇ ಹೆಲ್ಪು ಸಿದ್ದರಾಮಯ್ಯನವ್ರಿಗೂ ಕೂಡ ಆಗುತ್ತೆ. ಯಾಕಂದರೆ ನಾಳೆ ಏನಾದರೂ ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ ಸಿಡಿದು ಬಂದರೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲ ಮತ್ತು ಅವರ ಅಹಿಂದ ಒಂದು ಮತ ಬ್ಯಾಂಕ್ ಇದೆಯಲ್ಲ, ಅದು ಸಿದ್ದರಾಮಯ್ಯನವರ ಬೆನ್ನಿಗೆ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗ ಯಡಿಯೂರಪ್ಪನವರ ವಿರುದ್ಧ ಸೆಡ್ ಹೊಡಿಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗಾದರೆ ಪರಿಣಾಮಗಳೇನಾಗ್ಬೋದು ಅದು ಬಹಳ ಮುಖ್ಯ. ಎಸ್ ವೀಕ್ಷಕರೇ, ಈಗಾಗಲೇ ಬಿಜೆಪಿಯಲ್ಲಿ ಯಡಿಯೂರಪ್ಪ ಉತ್ಸವಕ್ಕೆ ಪರ್ಯಾಯವಾಗಿ ರಮೇಶ್ ಜಾರಕಿಹೊಳಿ ಈಗ ಅಹಿಂದ ಸಮಾವೇಶ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದೊಡ್ಡ ಸಂಚಲನವನ್ನ ಹುಟ್ಟುಹಾಕಿದೆ. ಈ ಮೂಲಕ ಈಗ ಅಹಿಂದ ಸಮಾವೇಶವನ್ನ ಕಡೆಗಣಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಬಿಜೆಪಿ ಹೈಕಮಾಂಡಿಗೆ ಅಹಿಂದ ಮತಗಳ ಅನಿವಾರ್ಯತೆ ಇದೆ. ಈಗ ಬಿಜೆಪಿ ಪಕ್ಷ ಅಂದರೆ ಕೇವಲ ಮೇಲುವರ್ಗದ ಅಥವಾ ಮೇಲ್ಜಾತಿಯವರ ಪಕ್ಷ ಅಷ್ಟೇ ಅಂತಂದೇಳಿ ಗುರುತಿಸ್ಕೊಂಡಿದೆ. ಹಾಗಾಗಿ ಅಥವಾ ನಗರಕ್ಕೆ ಸೀಮಿತ ಪಕ್ಷ ಅಂತ ಗುರುತಿಸ್ಕೊಂಡಿದೆ. ಹಾಗಾಗಿ ಗ್ರಾಮೀಣ ಭಾಗಕ್ಕೂ ಕೂಡ ಹೋಗಿ ಅಹಿಂದ, ಅಲ್ಪಸಂಖ್ಯಾತ, ದಲಿತ ಮತ್ತು ಹಿಂದುಳಿದ ವರ್ಗದವರ ಮತಗಳು ಕೂಡ ಬಿಜೆಪಿಗೆ ಅವಶ್ಯಕತೆ ಇದೆ. ಯಾಕಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಇದೇ ಅಹಿಂದ ಮತದಾರರದು. ಸಿದ್ದರಾಮಯ್ಯನವ್ರದ್ದು ಜಾತಿ ಗಣತಿ ರಿಲೀಸ್ ಮಾಡಿಬಿಟ್ರೆ ಅಲ್ಲಿ ಈ ಮೇಲ್ಜಾತಿಯವರು ಅಂತ ಏನು ಹೇಳ್ತಾರೆ, ಅವರ ಸಂಖ್ಯೆ ಬಹಳ ಕಡಿಮೆ ಇದೆ. ಅದನ್ನ ನಂಬಿಕೊಂಡು ಅಧಿಕಾರ ಹಿಡಿಯೋದು ಕಷ್ಟ. ಹಾಗಾಗಿ ಅಹಿಂದ ಮತಗಳ ಬೇಕು, ಆ ಅರಿವು ಬಿಜೆಪಿ ಹೈಕಮಾಂಡ್ಗೂ ಇದೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಏನಾದರೂ ಅಹಿಂದ ಸಮಾವೇಶ ಮಾಡ್ತಾರೆ ಅಂದರೆ ಬಿಜೆಪಿ ಹೈಕಮಾಂಡ್ ಸುತಾರಾಮ್ ಒಪ್ಪಿಗೆ ಕೊಡದೇ ಇರಲಾರದು, ಒಪ್ಪಿಗೆ ಕೊಡುತ್ತೆ. ಯಾಕಂದ್ರೆ ಒಂದಷ್ಟು ಮತಗಳು ಬರಲಿ ಅಂತ. ಆದರೆ ಇದು ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪನವರಿಗೆ ಒಂದು ರೀತಿಯ ಸೆಟ್ ಆಗುತ್ತೆ. ಇದು ಮೊದಲನೇ ತಂತ್ರಗಾರಿಕೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಸಿದ್ದು ಸತೀಶ್ ಜಾರಕಿಹೊಳಿ ಅವರಂತೆ ಬಿಜೆಪಿಯಲ್ಲಿ ಒಂದು ಅಹಿಂದ ವರ್ಗ ಹುಟ್ಟಾಕುವಂಥ ಅನಿವಾರ್ಯತೆ ಇದೆ. ಅದನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾನೆ ಅಂದರೆ ಯಾಕೆ ಬೇಡ ಅನ್ನುವಂಥದ್ದು. ಜೊತೆಗೆ ಬಿಜೆಪಿಯಲ್ಲಿ ಅಹಿಂದ ನಾಯಕ ಅಂತ ಯಾರೂ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ, ಅಲ್ಲಿ ಹಿಂದುತ್ವದ ನಾಯಕ ಇದ್ದಾರೆ, ಕೇಸರಿ ನಾಯಕ ಇದ್ದಾರೆ, ಕೋಮುವಾದವನ್ನು ಬಿತ್ತುವಂಥ ನಾಯಕರಿದ್ದಾರೆ, ಒಂದು ಪ್ರಗಲ್ಭ ಪಂಡಿತರಂತೆ ಭಾಷಣ ಬಿಗಿಯುವಂಥ ನಾಯಕರಿದ್ದಾರೆ, ಕೋಮು ಭಾವನೆಯನ್ನು ಕೆರಳಿಸುವಂಥ ಭಾಷಣ ಬಿಗಿಯೋ ನಾಯಕರಿದ್ದಾರೆ. ಆದರೆ ಅಹಿಂದ ನಾಯಕರಿಲ್ಲ. ಆ ಅಹಿಂದ ನಾಯಕತ್ವವನ್ನು ರಮೇಶ್ ಜಾರಕಿಹೊಳಿ ವಹಿಸ್ಕೊಳ್ತಾರೆ. ಆ ಮೂಲಕ ಬಿಜೆಪಿಗೂ ಒಂದು ಬಲ ಆಗುತ್ತೆ. ಇಂಡೈರೆಕ್ಟ್ ಆಗಿ ಅದು ಯಡಿಯೂರಪ್ಪನವರಿಗೆ, ವಿಜಯೇಂದ್ರಗೆ ಥ್ರೆಟ್ ಆಗುತ್ತೆ ಅನ್ನುವಂಥದ್ದು ಇದರ ಪರಿಣಾಮ. ಮುಂದೇದಾಗಿ ಬಿಜೆಪಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾರು? ರಮೇಶ್ ಜಾರಕಿಹೊಳಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು
ಅಲ್ಲಿ ಏನು ಚಂದ್ರು ಲಮಾಣಿ ಮೇಲೆ ರೇಡ್ ಆಗಿದೆ, ಆ ರೇಡನ್ನು ಖಂಡಿಸಿದ್ದಾರೆ. ಅವ್ರು ಹೇಳ್ತಾರೆ ದಲಿತ ನಾಯಕರ ಮೇಲೆ ಈ ರೀತಿಯ ಒಂದು ಕುತಂತ್ರ ನಡೀತಾ ಇದೆ, ಹಾಗಾಗಿ ನಾವು ಇದನ್ನು ಸಹಿಸ್ಕೋಬಾರ್ದು. ವೈ ಸಂಪಂಗಿ ಅವರ ಮೇಲೂ ಕೂಡ ಇದೇ ರೀತಿಯಾಗಿತ್ತು, ಅದನ್ನು ಸಹಿಸ್ಕೋಬಾರ್ದು. ಅಷ್ಟೇ ಅಲ್ಲ, ಯಾಕೆ ಚಂದ್ರು ವೈ ಸಂಪಂಗಿ ಯಾಕೆ, ನಾನೇ ಆ ಥರದ ಒಂದು ದೌರ್ಜನ್ಯದ ಒಂದು ಸಂತ್ರಸ್ತ, ಹಾಗಾಗಿ ಇದನ್ನು ನಾನು ಖಂಡಿಸ್ತೇನೆ ಅನ್ನುವಂಥ ಮಾತು ಹೇಳೋದ್ರ ಮೂಲಕ ಅಹಿಂದಾದ ಬಿಜೆಪಿಯ ಅಹಿಂದಾದ ಪ್ರಮೋಚ ನಾಯಕ ಆಗೋಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಲಿದೆ. ಈ ಮೂಲಕ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಅವರಿಗೆ ಒಂದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ರಮೇಶ್ ಜಾರಕಿಹೊಳಿ ಈಗ ಪ್ಲಾನ್ ಮಾಡ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಮತ್ತು ಇದು ಯಾವ ರೀತಿ ಬಿಜೆಪಿಯಲ್ಲಿ ಪರಿಣಾಮ ಬೀರಲಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.